ದೆಹಲಿಯಲ್ಲಿ ಸಿಎಂ ಕುರ್ಚಿ ಚದುರಂಗದಾಟ ಜೋರಾಗಿದೆ. ನಿನ್ನೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೆಚ್ಚುವರಿ ಡಿಸಿಎಂ ದಂಗಲ್ಗೆ ಬ್ರೇಕ್ ಹಾಕ್ತಾರಾ ಖರ್ಗೆ? ಮೂರು ಡಿಸಿಎಂ ಎನ್ನುವ ಕೂಗು ಜೋರಾಗಿದೆ. ಸಿಎಂ ಬಣದ ಸಚಿವರಿಂದ ಹೆಚ್ಚುವರಿ ಡಿಸಿಎಂಗಾಗಿ ಕೂಗು ಜೋರಾಗಿದ್ದು, ವರಿಷ್ಠರು ಹೇಳಿದ್ರೂ ಕೂಡ ಸಿಎಂ ಬಣದ ಸಚಿವರು ಸುಮ್ಮನಿಲ್ಲ. ಹಾಗಿದ್ರೆ ಡಿಸಿಎಂ ಬಗ್ಗೆ ಮಾತನಾಡೋರಿಗೆ ಮತ್ತೆ ಎಚ್ಚರಿಕೆ ಕೊಡುತ್ತಾ ಹೈಕಮಾಂಡ್? ಶಾಸಕರಿಗೆ ವಾರ್ನಿಂಗ್ ಕೊಡುವಂತೆ ಆಗ್ರಹಿಸಿದ್ದಾರೆ ಡಿಕೆಶಿ. ಖರ್ಗೆ ಜೊತೆ ಸುಮಾರು 30 ನಿಮಿಷ ಚರ್ಚಿಸಿದ್ರು ಡಿಸಿಎಂ. ರಾಜ್ಯದಲ್ಲಿ ಜೋರಾಗಿರುವಂತಹ ಹೆಚ್ಚುವರಿ ಡಿಸಿಎಂ ಕೂಗನ್ನ ತಣಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಡಿಸಿಎಂ ಬಗ್ಗೆ ಮಾತನಾಡೋರಿಗೆ ವಾರ್ನಿಂಗ್ ಕೊಡುವಂತೆ ಡಿಕೆಶಿ ಆಗ್ರಹಿಸಿದ್ದಾರೆ. ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಕುರ್ಚಿ ಚದುರಂಗದಾಟ ದೆಹಲಿಯಲ್ಲಿ ಜೋರಾಗಿದೆ. ಖರ್ಗೆ ಭೇಟಿಯಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ದಂಗಲ್ಗೆ ಬ್ರೇಕ್ ಹಾಕುವಂತೆ, ಶಾಸಕರುಗಳಿಗೆ ವಾರ್ನಿಂಗ್ ಕೊಡುವಂತೆ ಆಗ್ರಹಿಸಿದಾರ. ಖರ್ಗೆ ಹಾಗಿದ್ರೆ ಈ ಕೂಗನ್ನ ತಣಿಸ್ತಾರ? ಬ್ರೇಕ್ ಹಾಕ್ತಾರಾ ಡಿಸಿಎಂ ದಂಗಲ್ಗೆ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಒಂದೆಡೆ ಸಿದ್ದು ರಾಹುಲ್ ಭೇಟಿ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆಯಾಗೋದಾದ್ರೆ ಲಿಂಗಾಯತರಿಗೆ ಅಥವಾ ಎಸ್ಟಿ ಸಮುದಾಯದವರು ಕೊಡಿ ಎನ್ನುವ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಹೆಚ್ಚುವರಿ ಡಿಸಿಎಂ ಕೂಗೇನಿದೆ ಅದಕ್ಕೆ ಬ್ರೇಕ್ ಹಾಕಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿನ್ನೆ ಸಿದ್ದು ರಾಹುಲ್ ಭೇಟಿ ಬಹಳ ಕುತೂಹಲ ಮೂಡಿಸಿತ್ತು. ಇವತ್ತು ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರೋದು ಈ ಹೆಚ್ಚುವರಿ ಡಿಸಿಎಂ ಕೂಗನ್ನ ತಣಿಸೋದಕ್ಕ ಏನ್ ಮಾತುಕತೆ ನಡೀತು, ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ಇದೊಂದು ನಿರೀಕ್ಷಿತ ಬೆಳವಣಿಗೆ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಒಬ್ಬ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ಮೇಲೆ, ಅಂದ್ರೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ಮೇಲೆ ಡಿಸಿಎಂ ಅಟ್ ಎನಿ ಕಾಸ್ಟ್ ಅನ್ನೋ ತರಕ್ಕೆ ಅವ್ರು ಭೇಟಿ ಆಗ್ತಾನೆ ಆಗಿದ್ದಾರೆ ಕೂಡ. ಕಳೆದ 2-3 ಬಾರಿ ಏನ್ ವಿಸಿಟ್ ಇತ್ತು ಆ ಎಲ್ಲಾ ಸಂದರ್ಭಗಳಲ್ಲೂ ಅಷ್ಟೇ ಇಬ್ಬರು ಅಂದ್ರೆ 1-to-1 ಮಾತುಕತೆ ನಡೆಸಿಯೇ ಹೋಗಿದ್ದಾರೆ. ಮೊನ್ನೆ ಏನು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯಾಗಿದ್ರು. ಸುಮಾರು ಹೊತ್ತು ಚರ್ಚೆಯನ್ನು ಕೂಡ ಮಾಡಿದ್ರು. ಅವರ ಟೀಮ್ ನೊಂದಿಗೆ ಭೇಟಿಯಾಗಿದ್ರು. ಸಾಕಷ್ಟು ವಿಚಾರಗಳು, ಈ ರಾಜಕೀಯ ಬೆಳವಣಿಗೆಗಳು, ಲೋಕಸಭಾ ಚುನಾವಣೆಯ ಬೆಳವಣಿಗೆ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಅದಾದ ನಂತರ ಅಂದ್ರೆ ಅವತ್ತು ಡಿಸಿಎಂ ದೆಹಲಿಯಲ್ಲಿ ಇಲ್ಲದೆ ಕಾರ್ಯನಿಮಿತ್ತ ಬೆಂಗಳೂರಿಗೆ ತೆರಳಿದ್ರು. ಸೊ ಹಾಗಾಗಿ ಅವತ್ತು ಭೇಟಿ ಆಗ್ಲಿಕ್ಕಾಗಿರ್ಲಿಲ್ಲ ಡಿಸಿಎಂ. ಅದೇ ಹೊತ್ತಲ್ಲಿ ಈಗ ನಿನ್ನೆ ಸಂಜೆ 4:15 ಪುನಃ ದೆಹಲಿಗೆ ಬಂದಿದ್ರು ಪ್ರಧಾನಮಂತ್ರಿಗಳ ಭೇಟಿ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳ ಭೇಟಿ ಆದ್ಮೇಲೆ ಒಂದೇ ಫ್ಲೈಟ್ ಅಲ್ಲಿ ರಾತ್ರಿ ಹೋಗ್ತಾರೆ, ಸ್ಪೆಷಲ್ ಫ್ಲೈಟ್ ಅಲ್ಲಿ ಅನ್ನುವಂತ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಇವತ್ತು ರಾತ್ರಿ ನಾನು ಉಳ್ಕೊಂಡು ನಾಳೆ ಬರ್ತೀನಿ, ಅಂದ್ರೆ ಇವತ್ತು ಬರ್ತೇನೆ ಅನ್ನುವಂತ ಮಾಹಿತಿ ಕೊಟ್ಟು ನಿನ್ನೆ ರಾತ್ರಿ ಡಿಸಿಎಂ ಇಲ್ಲೇ ಉಳ್ಕೊಂಡಿದ್ರು. ಆದ್ರೆ ನಿನ್ನೆ ಮಾಧ್ಯಮದವ್ರ ಜೊತೆ ಮಾತನಾಡ್ತಾನು ಕೂಡ ಹೇಳಿದ್ರು 3ನೇ ತಾರೀಕು ಮತ್ತೆ ಬರುವಂತದ್ದಿದೆ. ಯಾಕಂದ್ರೆ 3ನೇ ತಾರೀಕು ಮೇಲೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ, ಆವಾಗ ಮಾತಾಡಿ ವಿಶ್ ಮಾಡಿ ಹೋಗ್ತೇನೆ ಅನ್ನುವಂಥದ್ನ ಹೇಳ್ತಾ ಇದ್ರು. ಆದ್ರೆ ಯಾರನ್ನ ಎಐಸಿಸಿ ಅಧ್ಯಕ್ಷರನ್ನ ಖರ್ಗೆ ಅವರನ್ನ ಭೇಟಿ ಆಗ್ಲೇಬೇಕು ಅನ್ನುವಂಥದ್ದು ಒಂದು ಇತ್ತು. ಆ ಪ್ರೋಟೋಕಾಲ್ ಪ್ರಕಾರ ಭೇಟಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಅವರ ಆಪ್ತ ಬಳಗದಿಂದ ಬರ್ತಾ ಇದೆ. ಆದ್ರೆ ಕೇವಲ ಪ್ರೋಟೋಕಾಲಿಗೆ ಮಾತ್ರ ಸೀಮಿತನಾ, ಅಂದ್ರೆ ದೆಹಲಿಗೆ ಬಂದಿದ್ದೆ ಹಾಗಾಗಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ಮಾತ್ರ ಮಾತುಕತೆ ಸೀಮಿತ ಆಗಿಲ್ಲ. ಅದನ್ನ ಹೊರತಾಗಿಯೂ ಕೂಡ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರುವಂತ ಈ ಸಿಎಂ ಡಿಸಿಎಂ ದಂಗಲ್ಗಳ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಕಳೆದ ವಾರ ಅಥವಾ 10 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಮ್ಮೆ
ಖರ್ಗೆ ಅವರನ್ನ ಭೇಟಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಡಿವಾಣ ಹಾಕಲೇಬೇಕು, ಅದನ್ನ ಹೊರತಾಗಿ ಬೇರೆ ದಾರಿ ಇಲ್ಲ. ಪದೇ ಪದೇ ಈ ರೀತಿ ಹೋಗ್ತಾ ಇದ್ರೆ, ಮಾತಾಡ್ತಾ ಇದ್ರೆ ಎರಡೂ ಬಣದ ಶಾಸಕರು ಒಂದು ಹೈಕಮಾಂಡ್ ಇರ್ಲಿ, ಪಕ್ಷ ಇರ್ಲಿ, ಬಹಳ ಮುಜುಗರದ ಸ್ಥಿತಿಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ನೀವು ತಕ್ಷಣ ಇದಕ್ಕೆ ಬ್ರೇಕ್ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು. ಅದೇ ಒತ್ತಾಯ ಇವತ್ತು ದೆಹಲಿಯಲ್ಲೂ ಕೂಡ ಮಾಡಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಾಗಿ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.